ವಿಜಯ್ ರ್ಯಾಲಿಯಲ್ಲಿ ಘನಘೋರ ದುರಂತವೇ ನಡೆದು ಹೋಗಿದೆ. ಕಾಲ್ತುಳಿತ ದುರಂತದಲ್ಲಿ ಸಾವಿನ ಸಂಖ್ಯೆ 39ಕ್ಕೆ ಏರಿಕೆಯಾಗಿದೆ. 80ಕ್ಕೂ ಹೆಚ್ಚು ಜನರಿಗೆ ಗಾಯವಾಗಿದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಟಿವಿಕೆ ವಿಜಯ್ ರ್ಯಾಲಿಯಲ್ಲಿ ಘನಘೋರ ದುರಂತವೇ ನಡೆದು ಹೋಗಿದೆ. ಕಾಲ್ತುಳಿತ ದುರಂತದಲ್ಲಿ ಸಾವಿನ ಸಂಖ್ಯೆ 39ಕ್ಕೆ ಏರಿಕೆಯಾಗಿದೆ. 80ಕ್ಕೂ ಹೆಚ್ಚು ಜನರಿಗೆ ಗಾಯವಾಗಿದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ತಮಿಳುನಾಡಿನ ಕರೂರು ಜಿಲ್ಲೆಯಲ್ಲಿ ಈ ಒಂದು ಘನಘೋರ ಘಟನೆ ನಡೆದಿದೆ. ತಮಿಳಿಗ ವೆಟ್ರಿ ಕಳಗಂ ಪಕ್ಷದ ರ್ಯಾಲಿ ವೇಳೆ ಈ ಒಂದು ದುರ್ಘಟನೆ ನಡೆದಿರುವಂಥದ್ದು. ಗಾಯಾಳುಗಳ ಸಾವಿನ ಸಂಖ್ಯೆ ಹೆಚ್ಚಾಗುವಂತಹ ಎಲ್ಲ ಸಾಧ್ಯತೆ ಕೂಡ ಇದೆ. ಟಿವಿಕೆ ಪಕ್ಷದ ಮುಖ್ಯಸ್ಥ ವಿಜಯ್ ರ್ಯಾಲಿಯಲ್ಲಿ ಈ ಒಂದು ಘನಘೋರ ದುರಂತವೇ ನಡೆದಿರುವಂಥದ್ದು. ಕಾಲ್ತುಳಿತ ದುರಂತದಲ್ಲಿ ಸಾವಿನ ಸಂಖ್ಯೆ 39ಕ್ಕೆ ಏರಿಕೆ ಆಗ್ತಾ ಇದೆ. ಅಂದರೆ ಕ್ಷಣ ಕ್ಷಣಕ್ಕೂ ಸಾವಿನ ಸಂಖ್ಯೆಯಲ್ಲಿ ಏರಿಕೆ ಆಗ್ತಾ ಇದೆ. 80ಕ್ಕೂ ಹೆಚ್ಚು ಜನರಿಗೆ ಗಾಯವಾಗಿದೆ. ಅಂದರೆ ಯಾರೆಲ್ಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ, ಗಂಭೀರವಾಗಿ ಗಾಯಗೊಂಡಿರೋರು ಐಸಿಯುನಲ್ಲಿ ಜೀವನ್ ಮರಣದ ಮಧ್ಯೆ ಹೋರಾಟವನ್ನು ಮಾಡ್ತಿದ್ದಾರೆ. ಸಾವಿನ ಸಂಖ್ಯೆ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ತಮಿಳುನಾಡಿನ ಕರೂರು ಜಿಲ್ಲೆಯಲ್ಲಿ ಈ ಒಂದು ಘನಘೋರ ಘಟನೆ ನಡೆದಿದೆ. ತಮಿಳಿಗ ವೆಟ್ರಿ ಕಳಗಂ ಪಕ್ಷದ ರ್ಯಾಲಿ ವೇಳೆ ಈ ಒಂದು ದುರ್ಘಟನೆ ನಡೆದಿರುವಂಥದ್ದು. ಗಾಯಾಳುಗಳ ಸಾವಿನ ಸಂಖ್ಯೆ ಹೆಚ್ಚಾಗುವಂತಹ ಎಲ್ಲ ಸಾಧ್ಯತೆ ಕೂಡ ಇರುವಂಥದ್ದು. ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಇದು ಟಿವಿಕೆ ಪಕ್ಷದ ಕಡೆಯಿಂದ ಹಮ್ಮಿಕೊಳ್ಳಲಾಗಿದ್ದಂತಹ ರ್ಯಾಲಿ. ಹಿಂದೆ ಕೂಡ ಸಾಕಷ್ಟು ಸಮಾವೇಶಗಳನ್ನು ವಿಜಯ್ ಅವರು ಹಮ್ಮಿಕೊಂಡಿದ್ರು. ಯಶಸ್ವಿಯಾಗಿ ಆ ಎಲ್ಲ ಸಮಾವೇಶಗಳು ಕೂಡ ಮುಗಿದಿದ್ವು. ಅಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಆ ಸಮಾವೇಶದಲ್ಲಿ ಪಾಲ್ಗೊಂಡು ಯಶಸ್ವಿಯಾಗಿ ಅದನ್ನು ಮುಗಿಸಿದ್ರು. ಆದರೆ ಈ ರ್ಯಾಲಿಯಲ್ಲಿ ಒಂದು ದೊಡ್ಡ ದುರಂತವೇ ನಡೆದು ಹೋಗಿದೆ. ಯಾವಾಗ ಮೊದಲೇ ವಿಜಯ್ ಅವರು ಈ ಒಂದು ರ್ಯಾಲಿಗೆ ಸ್ವಲ್ಪ ಲೇಟಾಗಿ ಬಂದರು ಎನ್ನುವಂಥ ಮಾಹಿತಿ ಇದೆ. ಆಗಾಗಲೇ ಸಾಕಷ್ಟು ಜನರು ಜಮಾವಣೆಗೊಂಡಿದ್ರು. ಆಮೇಲೆ ಇವರು ಈ ಓಪನ್ ಬಸ್ನಲ್ಲಿ ಮೇಲೆ ಹತ್ತಿ ಭಾಷಣವನ್ನು ಆರಂಭಿಸ್ತಾರೆ. ತಮ್ಮ ನೆಚ್ಚಿನ ನಟನನ್ನು ನೋಡೋದಕ್ಕೆ ಜನರು ಚದುರಿ ಅವರ ಎಡೆಗೆ ನುಗ್ಗಿ ಬರ್ತಾರೆ. ಈ ವೇಳೆ ನೂಕುನುಗ್ಗಲು ಉಂಟಾಗಿ 39ಕ್ಕೂ ಹೆಚ್ಚು ಮಂದಿ ಪ್ರಾಣ ಬಿಟ್ಟಿದ್ದಾರೆ.